Why, when, where? All of us ask these questions, don't we? Well, in this session, I'll be discussing about the concept of science and scientific method. Hello and welcome to another session of Learning with me. I'm Dr. Manjulavi. Human beings are very inquisitive. ಹುಟ್ಟುತ್ತಲೇ ಮನುಷ್ಯ ಪ್ರಶ್ನೆಗಳನ್ನ ಕೇಳ್ಕೊಂಡೇ ಹುಟ್ಟಿರ್ತಾನೆ. ಬಹಳ ಪ್ರಶ್ನೆಗಳನ್ನ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಜೊತೆಲಿರೋರನ್ನ ಕೇಳ್ತಾನೆ ಇರ್ತೀವಿ. ಅದೇ ಬೆಳೀತಾ ಬೆಳೀತಾ ಈ ಪ್ರಶ್ನೆಗಳನ್ನ ಕೇಳೋದು ಕಡಿಮೆ ಆಗ್ಬಿಡುತ್ತೆ. Haven't you noticed that? Why is that so? What is being inquisitive? Curiosity. ವಿಜ್ಞಾನ ಅನ್ನೋಂತಹದ್ದು ಬೆಳಿಬೇಕಾದ್ರೆ ಈ ವೈ, ವಾಟ್, ವೇರ್, ವೆನ್ ಅನ್ನೋಂತಹ ನಮ್ಮ ಪ್ರಶ್ನೆಗಳಿದೆ ಅಲ್ವಾ, ಅದೇ ಮೂಲ ಕಾರಣ. ನಮ್ಮ ಸುತ್ತಮುತ್ತಲಿನ ವಿಸ್ಮಯಗಳನ್ನ ನಾವು ನೋಡ್ಬೇಕಾದ್ರೆ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ ಮನ್ಸಿಗೆ. ಇದ್ಯಾಕೆ ಹೀಗಿದೆ? ವೈ ಇಸ್ ದಿಸ್ ಹ್ಯಾಪನಿಂಗ್ ಲೈಕ್ ದಿಸ್? ವೈ ಇಸ್ ಇಟ್ ನಾಟ್ ಲೈಕ್ ದಿಸ್ ಅಂತ. ನಮ್ಮ ಪರಿಸರವನ್ನ ನೋಡಿದಾಗ ಅದರಲ್ಲಿ ನಾವು ಪ್ರಮುಖವಾಗಿ ಎರಡು ಭಾಗಗಳನ್ನ ನೋಡಬಹುದು. ಒಂದು ದ ನ್ಯಾಚುರಲ್ ವರ್ಲ್ಡ್, ಸ್ವಾಭಾವಿಕವಾದಂತಹ ಒಂದು ವಿಶ್ವ, ಮತ್ತೆ ದ ಸೋಷಿಯಲ್ ವರ್ಲ್ಡ್. ಸೋಷಿಯಲ್ ವರ್ಲ್ಡ್ ಅಂದ್ರೆ ಮನುಷ್ಯ ತನ್ನ ಪ್ರಯತ್ನಗಳಿಂದ ರಚಿಸಿರುವಂತಹ ಒಂದು ಪ್ರಪಂಚ. ಈ ಎರಡು ಪ್ರಪಂಚಗಳ ನಡುವೆ ನಾವಿದ್ದೀವಿ. ದಿಸ್ ಇಸ್ ಆರ್ ಎನ್ವೈರನ್ಮೆಂಟ್. ಈ ಒಂದು ಪರಿಸರ, ಈ ಒಂದು ನಮ್ಮ ಸುತ್ತಮುತ್ತಲಿನ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ಹಲವು ಪ್ರಶ್ನೆಗಳು ಬರುತ್ತೆ. ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಕೆಲವರು ವೈ ಇಸ್ ದ ಸ್ಕೈ ಬ್ಲೂ, ವೈ ಇಸ್ ಇಟ್ ಲೈಕ್ ದಿಸ್, ಹೌ ಡಸ್ ಇಟ್ ರೇನ್ ಅಂತೆಲ್ಲ ಬಹಳ ಪ್ರಶ್ನೆಗಳನ್ನ ಕೇಳಿರ್ತೀವಿ ಅಲ್ವಾ. ಈ ಪ್ರಶ್ನೆಗಳನ್ನ ಕೇಳೋದ್ರಿಂದ ನಮ್ಗೆ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ಸ್ವಾಭಾವಿಕವಾದಂತಹ ಪ್ರಪಂಚ ಹೇಗಿದೆ, ಮನುಷ್ಯ ರಚಿಸಿರುವಂತಹ ಪ್ರಪಂಚ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಜ್ಞಾನ ಬೆಳೀತಾ ಹೋಗುತ್ತೆ. ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂತಹ ಈ ಒಂದು ಕ್ಯೂರಿಯಾಸಿಟಿ ಇರೋದ್ರಿಂದ ವಿಜ್ಞಾನ ಅಭಿವೃದ್ಧಿಗೊಳ್ಳುತ್ತೆ. ವಿಜ್ಞಾನ ಹೇಗೆ ಬೆಳೆದಿದೆ ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿರುವಂತಹದ್ದು, ಮತ್ತೆ ಪ್ರಶ್ನೆಯನ್ನ ಕೇಳಿ ಅಷ್ಟಕ್ಕೆ ನಿಲ್ಲಿಸದೆ ಅದಕ್ಕೆ ಉತ್ತರಗಳನ್ನ ಹುಡುಕಕ್ ಹೋಗಿರುವಂತಹದ್ದು. ನಾಲೆಡ್ಜ್ ಡೆವಲಪ್ಸ್ not just by asking questions. It develops when we try to seek answers for those questions. When we repeatedly keep asking these questions until we get solutions for them. And if we do not get solutions, we should not give up. We should keep on asking questions. And this process of asking questions and seeking answers is what we call as research. ಸಂಶೋಧನೆ. ಏನಿದು ಸಂಶೋಧನೆ? ಸಂಶೋಧನೆ ಅಂದ್ರೆ ಏನು ಹೊಸದಲ್ಲ, ಏನು ಈಗ ನಾವು ಮಾಡ್ತಿದ್ದೀವಿ BA ಗ್ರಾಜುಯೇಟ್ಸ್ ಆಗಿ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳಾಗಿ ನಾವು ಈಗ ಸಂಶೋಧನೆ ಶುರು ಮಾಡ್ತಿದ್ದೀವಿ ಅನ್ನೋದಲ್ಲ. ಸಂಶೋಧನೆ ಅನ್ನುವಂತಹದ್ದು ಪ್ರಶ್ನೆಗಳನ್ನ ಕೇಳುವಂತಹದ್ದು, ಆ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರಗಳನ್ನ ಹುಡುಕುವಂತಹದ್ದು ನಮ್ಮಲ್ಲಿ ಆಲ್ರೆಡಿ ಇರುವಂತಹ ಒಂದು ಗುಣ. ಚಿಕ್ಕ ಮಕ್ಕಳಾಗಿದ್ದಾಗಿಂದನೂ ನಾವು ಈ ಒಂದು ಪ್ರಶ್ನೆ ಕೇಳುವಂತಹದ್ದು, ಉತ್ತರಗಳನ್ನ ಹುಡುಕುವಂತಹ ಒಂದು ಪ್ರಕ್ರಿಯೆಯಲ್ಲಿ ಸದಾ ತೊಡಕೊಂಡಿರ್ತೀವಿ. ಇದನ್ನೇ ಒಂದು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದಾಗ ಅದನ್ನ ನಾವು ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳ್ತೀವಿ. ನೋಡಿ, ನಾವು ಪ್ರಶ್ನೆಗಳನ್ನ ಮಕ್ಕಳಾಗಿದ್ದಾಗ ಕೇಳ್ತಿದ್ವಿ, ಈಗಲೂ ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆ ಕೇಳಿದಾಗ ಯಾವುದೋ ಒಂದು ಉತ್ತರ ಸಿಕ್ತು ಅಂತ ಹೇಳಿ ಆ ಉತ್ತರಕ್ಕೆ ತೃಪ್ತಿ ಆಗ್ಬಿಟ್ರೆ ಅದು ಸಂಶೋಧನೆ ಆಗೋದಿಲ್ಲ. ಯಾವಾಗ ಸಂಶೋಧನೆ ಆಗುತ್ತೆ? ನಾನು ಕೊಟ್ಟಿರುವಂತಹ ಉತ್ತರ, ನಾನು ಪಡ್ಕೊಂಡಿರುವಂತಹ ಉತ್ತರ ಸರಿ ಇದೆಯಾ ಅಂತ ನಾವು ಅದನ್ನ ಟೆಸ್ಟ್ ಮಾಡಕ್ ಹೋಗ್ತೀವಿ ನೋಡಿ, ಆವಾಗ ಇಟ್ ಬಿಕಮ್ಸ್ ರಿಸರ್ಚ್. ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ಸೆನ್ಸಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಮಥಿಂಗ್ ಅಂಡ್ ದ ಸೈಂಟಿಫಿಕ್ ಎಂಡಿವರ್. ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೂ ಸಾಮಾನ್ಯ ಜ್ಞಾನ, ಎಲ್ಲರ ತಿಳುವಳಿಕೆಗೆ ಎಲ್ರಿಗೂ ಗೊತ್ತಿರುವಂತಹದ್ದು ಆ ತರ ಕೇಳೋದಕ್ಕೂ ಇದೇ ವ್ಯತ್ಯಾಸ. ಒಬ್ಬ ಸಮಾಜಶಾಸ್ತ್ರಜ್ಞರಾಗಿ ವೈಜ್ಞಾನಿಕವಾಗಿ ನಾವು ಅದನ್ನ ಪರೀಕ್ಷೆ ಮಾಡಿದಾಗ ಅದು ವೈಜ್ಞಾನಿಕ ಸಾಮಾಜಿಕ ಸಂಶೋಧನೆ ಆಗುತ್ತೆ.
ಈಗ ವಿಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಿಜ್ಞಾನ ಇಷ್ಟೊಂದು ಹೇಳಿದೀವಿ ನಾವು, ವಿಜ್ಞಾನ ಅಂದ್ರೆ ಹೀಗೆ, ವಿಜ್ಞಾನ ಅಂದ್ರೆ ಹಾಗೆ, ವಿಜ್ಞಾನ ಹೀಗಿರ್ಬೇಕು ಅಂತೆಲ್ಲ. ಸೊ ವಿಜ್ಞಾನ ಅಂದ್ರೆ ಏನು? ಇದೇನ್ ಬಹಳ ವಿಶೇಷವಾದದ್ದ? ವೈಜ್ಞಾನಿಕ ಪದ್ಧತಿ ಅಂದ್ರೇನು? ವಾಟ್ ಇಸ್ ಸೈಂಟಿಫಿಕ್ ಮೆಥಡ್, ವಾಟ್ ಇಸ್ ಸೈನ್ಸ್ ಅನ್ನೋಂತಹದ್ದು ನಮ್ ಎಲ್ರಿಗೂ ಇರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ. ಸೊ ವಾಟ್ ಇಸ್ ಸೈನ್ಸ್? ಏನು ವಿಜ್ಞಾನ ಅಂದ್ರೆ? ವಿಜ್ಞಾನ ಅಂದ್ರೆ ಆ ವರ್ಡ್ ಸೈನ್ಸ್ ಅನ್ನ, ಅದರದ್ದು ಬೇಸಿಸ್ ಅನ್ನ ನಾವು ನೋಡಿದಾಗ, ಇದೊಂದು ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಸೈನ್ಷಿಯಾ ಅನ್ನುವಂತಹ ಒಂದು ಲ್ಯಾಟಿನ್ ಪದದಿಂದ ಬಂದಿದೆ, ವಿಚ್ ಮೀನ್ಸ್ ನಾಲೆಡ್ಜ್ ಬೇಸ್ಡ್ ಆನ್ ಡೆಮಾನ್ಸ್ಟ್ರೇಟಬಲ್ ಅಂಡ್ ರೀಪ್ರೊಡ್ಯೂಸಿಬಲ್ ಡೇಟಾ. ವಿಜ್ಞಾನ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಸೈನ್ಷಿಯಾ ಅನ್ನುವಂತಹ ಪದದಿಂದ ಬಂದಿದೆ. ಸೊ ಸೈನ್ಷಿಯಾ ಅಂದ್ರೆ ಏನು? ಮತ್ತೆ ನಾವು ಮಾಡಿ ತೋರ್ಸಕ್ಕೆ ಸಾಧ್ಯವಾಗುವಂತಹದ್ದು, ಡೆಮಾನ್ಸ್ಟ್ರೇಟ್ ಮಾಡಕ್ಕಾಗುವಂತಹದ್ದು, ಅಂತಹದ್ದನ್ನ ವಿಜ್ಞಾನ ಅಂತ ಕರಿಬಹುದು ಅಂತ ಹೇಳುವಂತಹ ಒಂದು ಪದದಿಂದ ಬಂದಿರುವಂತಹ ವರ್ಡ್ ಸೈನ್ಸ್, ಸೈನ್ಷಿಯಾ. ಸೊ ಏನಿದು? ಏನಿದರದ್ದು ಉದ್ದೇಶ ಏನು? ಸೈನ್ಸ್, ವಿಜ್ಞಾನದ ಉದ್ದೇಶ ಏನು ಅಂದ್ರೆ ಟು ಗೆಟ್ ಮೆಜರಬಲ್ ರಿಸಲ್ಟ್ಸ್, measurable results through testing and analysis. ಊಹಾಪೋಹಗಳಲ್ಲ ವಿಜ್ಞಾನ ಅಂದ್ರೆ. ಇಟ್ ಇಸ್ ನಾಟ್ ಇಮ್ಯಾಜಿನೇಷನ್, ಇಟ್ ಇಸ್ ಇನ್ಫಾರ್ಮೇಶನ್, ಇಟ್ ಇಸ್ ನಾಲೆಡ್ಜ್ ದಟ್ ವಿ ಗೆಟ್ ಥ್ರೂ ಟೆಸ್ಟಿಂಗ್ ಅಂಡ್ ಅನಾಲಿಸಿಸ್. ಪರೀಕ್ಷೆ ಮಾಡೋದ್ರ ಮೂಲಕ ಮತ್ತು ವಿಶ್ಲೇಷಣೆ ಮಾಡೋದ್ರ ಮೂಲಕ ನಮ್ಗೇನು ಜ್ಞಾನ ಅಭಿವೃದ್ಧಿ ಆಗುತ್ತೆ, ಅಂತಹ ಜ್ಞಾನವನ್ನ ವಿಜ್ಞಾನ ಅಂತ ಕರಿಬಹುದು. ಇದನ್ನ ಮೆಜರ್ ಮಾಡಕ್ ಆಗ್ಬೇಕು. ಮೆಜರ್ ಅಂದ್ರೇನು? ಮಾಪನ ಮಾಡಕ್ಕೆ ಸಾಧ್ಯವಾಗುವಂತಹ ಜ್ಞಾನ. ಮಾಪನ ಮಾಡಕ್ಕಾಗ್ಬೇಕು, ಅದನ್ನ ಟೆಸ್ಟ್ ಮಾಡಕ್ಕಾಗ್ಬೇಕು, ಮತ್ತೆ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಇರಬೇಕು. ಇಂತಹ ಒಂದು ಜ್ಞಾನವನ್ನ ವಿಜ್ಞಾನ ಅಂತ ಕರಿಬಹುದು. ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ? ವಾಟ್ ಇಸ್ ದ ಬೇಸಿಸ್ ಆಫ್ ಸೈನ್ಸ್? ಆನ್ ವಾಟ್ ಬೇಸಿಸ್ ಡು ವಿ ಕಾಲ್ ದಟ್ ಸಮ್ ನಾಲೆಡ್ಜ್ ಇಸ್ ಸೈನ್ಸ್? ಯಾವ ಒಂದು ಆಧಾರದಲ್ಲಿ ನಾವು ಇಂತಹ ಒಂದು ಜ್ಞಾನವನ್ನ ವಿಜ್ಞಾನ ಅಂತ ಕರಿಬಹುದು ಅಂದ್ರೆ, as I already said, it should be testable and it should be analyzable. This is not based on opinion or preference. ಇದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ನನ್ನ ಇಷ್ಟ ಅನ್ನುವಂತಹದ್ದಲ್ಲ ವಿಜ್ಞಾನ. ವಿಜ್ಞಾನ ಅಂದ್ರೆ ಏನು? ವಿಜ್ಞಾನ ಅನ್ನುವಂತಹದ್ದು ಫ್ಯಾಕ್ಟ್ಸ್ ಗಳ ಮೇಲೆ ಆಧಾರಿತವಾಗಿರುವಂತಹದ್ದು. ಓಕೆ, ಇಟ್ ಇಸ್ ನಾಟ್ the opinion of an individual, or it is not the personal preference of an individual. It is something that is based on facts. ಫ್ಯಾಕ್ಟ್ಸ್ ಅನ್ನೋದ್ರ ಮೇಲೆ ನಿರ್ಧಾರಿತವಾಗಿರುವಂತಹ ಜ್ಞಾನವನ್ನ ನಾವು ವಿಜ್ಞಾನ ಅಂತ ಕರಿತೀವಿ. ಈ ವಿಜ್ಞಾನವನ್ನ ಹೇಗೆ, ವಾಟ್ ಇಸ್ ದ ಫೌಂಡೇಶನ್ ಫಾರ್ ಆಲ್ ದಿಸ್ ಥಿಂಗ್ಸ್ ಅಂದ್ರೆ, the process of science is designed to challenge ideas through research. ಹಿಂದೆ ಒಂದು ಕಾಲದಲ್ಲಿ ಭೂಮಿ ಸುತ್ತ ಸೂರ್ಯ ಸುತ್ತಾ ಇದ್ದಾನೆ ಅಥವಾ ಸೂರ್ಯ ಸುತ್ತಾ ಇದೆ ಅನ್ನೋಂತಹ ಒಂದು ಕಲ್ಪನೆ ಇತ್ತು ಅಲ್ವಾ? ಈ ಭೂಮಿ ಸುತ್ತ ಸೂರ್ಯ ಸುತ್ತಾ ಇರುವಂತಹ ಕಲ್ಪನೆಯನ್ನ ಪ್ರಶ್ನಿಸದೆ ಅದನ್ನ ಹಾಗೆ ಒಪ್ಕೊಂಡ್ ಬಿಟ್ಟಿದ್ರೆ ವಿಜ್ಞಾನ ಬೆಳೀತಾ ಇತ್ತಾ? ಜ್ಞಾನದ ಅಭಿವೃದ್ಧಿ ಆಗ್ತಿತ್ತಾ? ಖಂಡಿತ ಇಲ್ಲ ಅಲ್ವಾ? ವಾಟ್ ಎವರ್ ಇಸ್ ದ ಪ್ರಿವಿಲೆಂಟ್ ಐಡಿಯಾಸ್, ಇದು ಹೀಗಿದೆ ಅಂತ ಯಾರಾದ್ರೂ ಹೇಳಿದ್ರೆ, ಅಥವಾ ಇದು ಹೀಗೆ ಇದೆ ಅಂತ ಒಂದು ನಂಬಿಕೆ ಇದ್ರೆ, ಅಂತಹದ್ದನ್ನ ಪ್ರಶ್ನಿಸ್ಬೇಕು, ಅಂತಹದ್ದನ್ನ ಚಾಲೆಂಜ್ ಮಾಡಬೇಕು. ಹೇಗೆ? ಸುಮ್ನೆ ಬಾಯಲ್ಲಿ ಐ ಚಾಲೆಂಜ್ ದಿಸ್ ಅಂತ ಹೇಳೋದಲ್ಲ. ಅದನ್ನ ವೈಜ್ಞಾನಿಕವಾಗಿ ಸಂಶೋಧನೆಯ ಮೂಲಕ, ಸಂಶೋಧನೆಗೆ ಬೇಕಾಗಿರುವಂತಹ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನ ಬಳಸ್ಕೊಂಡು ಆ ಒಂದು ಐಡಿಯಾನ ಚಾಲೆಂಜ್ ಮಾಡಿದಾಗ ಯು ಗೆಟ್ 2 ರಿಸಲ್ಟ್ಸ್. ಒಂದೇನು? ಹೌದು, ಈಗ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರುವಂತಹ ಜ್ಞಾನ ಕರೆಕ್ಟ್, ದಿಸ್ ಇಸ್ ಅಕ್ಸೆಪ್ಟಬಲ್, ದಿಸ್ ಇಸ್ ಅ ಫ್ಯಾಕ್ಟ್ ಅನ್ನೋದು ಪ್ರೂವ್ ಆಗುತ್ತೆ. ಅಥವಾ ಇಲ್ಲ, ಇಟ್ ಇಸ್ ಡಿಸ್ಪ್ರೂವ್ಡ್, ದಿಸ್ ಇಸ್ ನಾಟ್ ಕರೆಕ್ಟ್, ನಾವು ತಿಳ್ಕೊಂಡಿರುವಂತಹದ್ದು ತಪ್ಪು, ಅದಕ್ಕೆ ಪರ್ಯಾಯವಾಗಿ ಇದು ಸರಿ ಅನ್ನುವಂತಹ ಒಂದು ಒಪಿನಿಯನ್ ಬರುತ್ತೆ. ಸೊ ದ ಪ್ರಾಸೆಸ್ ಆಫ್ ಸೈನ್ಸ್ ಇಸ್ ಡಿಸೈನ್ ಟು ಚಾಲೆಂಜ್ ಐಡಿಯಾಸ್ ಥ್ರೂ ರಿಸರ್ಚ್. Scientific process focuses only on the natural world. ಅಂದ್ರೆ ವಿಜ್ಞಾನ ಸ್ವಾಭಾವಿಕ ಪ್ರಪಂಚ, ಸ್ವಾಭಾವಿಕ ವಿಶ್ವದಲ್ಲಿ
ಸಿಗುವಂತಹ ಅಂಶಗಳನ್ನ, ಕಾಣುವಂತಹ ಅಂಶಗಳನ್ನ ಅಧ್ಯಯನ ಮಾಡಕ್ಕೆ ಇರುವಂತಹ ಒಂದು ಜ್ಞಾನದ ವಿಭಾಗ. ಯಾವ್ದನ್ನ ನಾವು ಸೂಪರ್ ನ್ಯಾಚುರಲ್ ಅಂತ ಕರಿತೀವಿ, ಯಾವ್ದನ್ನ ಮಾನವಾತೀತವಾದುದು ಅಂತ ಕರಿತೀವಿ, ಅಂತಹದ್ದನ್ನೆಲ್ಲ ವಿಜ್ಞಾನ ಅಂತ ಕರೆಯಕ್ಕಾಗಲ್ಲ. So that is not science. Anything that is supernatural is not science. Let's move on and look at some of the definitions of what is science. ಯಾವುದೇ ಒಂದು ಪರಿಕಲ್ಪನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಆ ಪರಿಕಲ್ಪನೆಯ ಬಗ್ಗೆ ಸಂಶೋಧನೆ ನಡೆಸಿ ವ್ಯಾಖ್ಯಾನಗಳನ್ನ ಕೊಟ್ಟಿರೋದನ್ನ ನಾವು ಪರಿಗಣಿಸಬೇಕು. ಸೊ ವಿಜ್ಞಾನ ಅನ್ನೋದ್ರ ಬಗ್ಗೆ ಯಾವ ರೀತಿಯಾದಂತಹ ಡೆಫಿನಿಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. Science is a systematic and logical approach to discovering how things in the universe work. It is also the body of knowledge accumulated through discoveries about all the things in the universe. ಇದರಲ್ಲಿ important concepts. Science is systematic and logical. ತಾರ್ಕಿಕವಾದಂತಹ ಮತ್ತು ಕ್ರಮಬದ್ಧವಾದಂತಹ ಒಂದು ಡಿಸ್ಕವರಿ, ಒಂದು ಹುಡುಕಾಟ, ಒಂದು ಕಂಡುಹಿಡಿಯೋದು. ಯಾವ್ದ್ರ ಬಗ್ಗೆ? ಪ್ರಪಂಚದಲ್ಲಿರುವಂತಹ ಥಿಂಗ್ಸ್, ಆಸ್ಪೆಕ್ಟ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ. So science is a systematic and logical approach to discovering how things in the universe work. ನಾವಾಗಲೇ ಹೇಳ್ತಿದ್ದೆ, ನಾವು ಯಾವಾಗಲೂ ಪ್ರಶ್ನೆ ಕೇಳ್ತಿರ್ತೀವಿ, ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿರ್ತೀವಿ. ವೈ ಇಸ್ ದಿಸ್ ಲೈಕ್ ದಿಸ್, ಹೌ ಇಸ್ ಇಟ್ ಲೈಕ್ ದಿಸ್, ವೈ ಇಟ್ ಇಸ್ ನಾಟ್ ಲೈಕ್ ದಿಸ್, ಇದ್ಯಾಕೆ ಹೀಗೆ ಇದೆ, ಇದ್ಯಾಕೆ ಹೀಗಿರಬಾರ್ದು ಅಂತೆಲ್ಲ ಪ್ರಶ್ನೆಗಳು ಕೇಳ್ತಿರ್ತೀವಿ. ಆ ಪ್ರಶ್ನೆಗಳಿಗೆ ಸಿಸ್ಟಮ್ಯಾಟಿಕ್ ಆಗಿ, ವ್ಯವಸ್ಥಿತವಾಗಿ ಮತ್ತು ತಾರ್ಕಿಕವಾಗಿ ನಾವು ಉತ್ತರಗಳನ್ನ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಸೈನ್ಸ್. ಈ ರೀತಿ ಪ್ರಶ್ನೆ ಕೇಳ್ತಾ ಕೇಳ್ತಾ ಏನಾಗುತ್ತೆ, a knowledge base develops. ಈ ಎಲ್ಲ ಜ್ಞಾನಗಳನ್ನ ಕ್ರೋಢೀಕರಿಸಿದಾಗ, ನಾವು ಕೇಳಿರೋ ಪ್ರಶ್ನೆಗಳಿಗೆ ಸಿಕ್ಕಿರುವಂತಹ ಉತ್ತರದ ಜ್ಞಾನವನ್ನ ನಾವು ಕ್ರೋಢೀಕರಿಸಿದಾಗ ಅದನ್ನ ವಿಜ್ಞಾನ ಅಂತ ಕರಿತೀವಿ. Okay, it is also the body of knowledge accumulated through the discoveries about all the things in the universe. So science is something that is systematic, it is logical, and it is the summation of all the knowledge that we have accumulated about the universe through all these processes. That is science. Idu vignana. ಗೂಡ್ ಮತ್ತು ಹ್ಯಾಟ್ ರವರು ವಿಜ್ಞಾನ ಎಂದರೆ ಕ್ರೋಢೀಕರಿಸಲ್ಪಟ್ಟಂತಹ ವ್ಯವಸ್ಥಿತ ಜ್ಞಾನ ಅಂತ ವ್ಯಾಖ್ಯಾನ ನೀಡಿದ್ದಾರೆ. ಸೊ ವಾಟ್ ಇಸ್ ಸೈನ್ಸ್? ಸೈನ್ಸ್ ಇಸ್ ದ ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್. ವ್ಯವಸ್ಥಿತವಾಗಿ, ತಾರ್ಕಿಕವಾಗಿ, ತರ್ಕಬದ್ಧವಾಗಿ ನಾವೇನು ಜ್ಞಾನವನ್ನ ಪಡ್ಕೊಂಡಿರ್ತೀವಿ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡ್ಕೊಳ್ಳೋದ್ರ ಮೂಲಕ ನಾವು ಯಾವ ಒಂದು ಜ್ಞಾನವನ್ನ ಪಡ್ಕೊಂಡಿರ್ತೀವಿ ಅದರ ಕ್ರೋಢೀಕರಿಸಲ್ಪಟ್ಟಂತಹ ಒಂದು ಅಂಶವೇ ವಿಜ್ಞಾನ ಅಂತ ಗೂಡ್ ಮತ್ತು ಹ್ಯಾಟ್ ರವರು ಹೇಳ್ತಾರೆ. ಕಾರ್ಲ್ ಪಿಯರ್ಸನ್ ರವರು ವೈಜ್ಞಾನಿಕ ವಿಧಾನ ಎಂದರೆ ಸಂಗತಿಗಳ ಜಾಗರೂಕತೆ ಹಾಗೂ ನಿಖರ ವರ್ಗೀಕರಣ ಮತ್ತು ಅವುಗಳ ಸಂಬಂಧದ ಅವಲೋಕನ ಅಂತ ಹೇಳ್ತಾರೆ. ಓಕೆ, ಇಲ್ಲೇನು ವಾಟ್ ಇಸ್ ಇಂಪಾರ್ಟೆಂಟ್, ವಾಟ್ ಇಸ್ ದ ಕೀ ಫೀಚರ್ ಆಫ್ ದಿಸ್ ಡೆಫಿನೇಷನ್ ಅಂದ್ರೆ ಇಟ್ ಸ್ಪೀಕ್ಸ್ ಅಬೌಟ್ ಟೂ ಆಸ್ಪೆಕ್ಟ್ಸ್. ಫಸ್ಟ್ ಒನ್, ನಿಖರವಾದಂತಹ ವರ್ಗೀಕರಣ, ಕ್ಲಾಸಿಫಿಕೇಶನ್. If you just look at nature in a very random way, you can see that there are innumerable things in the world. So many things. You just get overwhelmed by all that is present in the world. ನೋಡಿದಾಗ ನಾವು ಪ್ರಪಂಚವನ್ನ ಎಷ್ಟೊಂದು ಅಂಶಗಳಿದೆ, ಇದನ್ನ ಅಧ್ಯಯನ ಮಾಡಕ್ಕಾದ್ರೂ ಸಾಧ್ಯನಾ? ಇಷ್ಟೊಂದು ವೆರೈಟಿ ಆಗಿರುವಂತಹ ಮತ್ತು ಇಷ್ಟೊಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಫಾರ್ಮೇಶನ್ ಇದೆಯಲ್ಲ ಅಂತ ಅನ್ಸುತ್ತೆ. ಆದ್ರೆ ಆ ಇನ್ಫಾರ್ಮೇಶನ್ಗಳನ್ನೆಲ್ಲ ನಾವು ಒಂದ್ ರೀತಿಯಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ವಿ ವಿಲ್ ಕಮ್ ಟು ನೋ ದಟ್ ವಿ ಕ್ಯಾನ್ ಮೇಕ್ ಅ ಕ್ಲಿಯರ್ ಕ್ಲಾಸಿಫಿಕೇಶನ್. ಈಗ ನೋಡಿ, ವರ್ಲ್ಡ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಆನಿಮಲ್ಸ್ ಅಲ್ವಾ? ಎಷ್ಟೊಂದು ವಿಧವಾದಂತಹ ಜೀವಾಣುಗಳನ್ನ ನಾವು ಪ್ರಪಂಚದಲ್ಲಿ ನೋಡ್ತೀವಿ. ಆದ್ರೆ ವಿಜ್ಞಾನಿಗಳು ಇದುವರೆಗೆ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಆ ಜೀವರಾಶಿಗಳಲ್ಲಿರುವಂತಹ ವೈವಿಧ್ಯತೆಗಳನ್ನ ಅರ್ಥ ಮಾಡ್ಕೊಳ್ತಾ ಹೋದಾಗ ದೇ ಹ್ಯಾವ್ ಕಮ್ ಟು ಅ ಪರ್ಟಿಕ್ಯುಲರ್ ಪ್ಯಾಟರ್ನ್.
ಒಂದು ರೀತಿಯಾದಂತಹ ವರ್ಗೀಕರಣ ಮಾಡಕ್ಕೆ ಸಾಧ್ಯ ಇದೆ. ಏನೇನ್ ವರ್ಗೀಕರಣ ಮಾಡಿದ್ದಾರೆ? ಇದು ರೆಪ್ಟೈಲ್ಸು, ಇದು ಪಕ್ಷಿಗಳು, ಇದು ನೀರಲ್ಲಿ ವಾಸವಾಗುವಂತಹದ್ದು, ಇದು ಬ್ಯಾಕ್ ಬೋನ್ ಇರುವಂತಹದ್ದು, ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್ ಅಲ್ವಾ? ಈ ರೀತಿಯಾದಂತಹ ಒಂದು ಕ್ಲಾಸಿಫಿಕೇಶನ್ ಮಾಡಕ್ ಸಾಧ್ಯ ಆಯ್ತು. ಯಾವಾಗ ಸಾಧ್ಯ ಆಯ್ತು? ಪ್ರತಿಯೊಂದು ಜೀವರಾಶಿಯನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಒಂದು ಸ್ಪೆಸಿಫಿಕ್ ಫೀಚರ್ಸ್ಗಳನ್ನ, ಅದರ ಲಕ್ಷಣಗಳನ್ನ ತಿಳ್ಕೊಳ್ತಾ ಹೋದಾಗ ಇದರಲ್ಲಿ ಈ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ, ದಿಸ್ ಇಸ್ ಡಿಫರೆಂಟ್ ಫ್ರಮ್ ದಿಸ್, ದಿಸ್ ಇಸ್ ಸಿಮಿಲರ್ ಟು ದಿಸ್, ಇದರಲ್ಲಿ ಈ ವ್ಯತ್ಯಾಸ ಇದೆ, ಇದರಲ್ಲಿ ಈ ಹೊಂದಾಣಿಕೆ ಇದೆ, ಇಂತಹ ಒಂದು ಕ್ಲಾಸಿಫಿಕೇಶನ್ ಮಾಡಕ್ಕೆ ಸಾಧ್ಯ ಆಯ್ತು. ಓಕೆ, ಸೊ ಜ್ಞಾನ ಪಡ್ಕೊಳ್ತಾ ಹೋದಾಗ ಇರುವಂತಹ ಡೈವರ್ಸಿಟಿಯಲ್ಲಿ ಇರುವಂತಹ ಒಂದು ಸಿಮಿಲಾರಿಟೀಸ್ ಗಳನ್ನ ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ದಟ್ ಇಸ್ ಒನ್. ಸೆಕೆಂಡ್ಲಿ, ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಇಸ್ ಇಂಟರ್ಕನೆಕ್ಟೆಡ್, or there is a lot of things in the world that has connection with each other. ಪ್ರಪಂಚದಲ್ಲಿರುವಂತಹ ಅನೇಕ ಅಂಶಗಳು ಒಂದಕ್ಕೊಂದು ಪರಸ್ಪರ ಸಂಬಂಧಗಳನ್ನ ಹೊಂದಿದೆ. ಈ ಸಂಬಂಧಗಳೇನು? ಹೌ ಇಸ್ ಇಟ್ ಲಿಂಕ್ಡ್ ಟು ಈಚ್ ಅದರ್? ಅದಕ್ಕೆ ಇರುವಂತಹ ಹೊಂದಾಣಿಕೆ ಅಂಶಗಳು ಯಾವುದು, ಯಾವ ರೀತಿಯಲ್ಲಿ ಇದರಲ್ಲಿ ಹೊಂದಾಣಿಕೆ ಇದೆ ಅನ್ನೋದನ್ನೆಲ್ಲ ವಿಜ್ಞಾನ ತಿಳಿಸುತ್ತೆ. ಇದು ಕಾರ್ಲ್ ಪಿಯರ್ಸನ್ ರವರ ಅಭಿಪ್ರಾಯ. ಸೊ ವಾಟ್ ಇಸ್ ಸೈಂಟಿಫಿಕ್ ಮೆಥಡ್? ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈಂಟಿಫಿಕ್ ಮೆಥಡ್? ವೈಜ್ಞಾನಿಕ ವಿಧಾನದ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋದಿಕ್ಕೆ ವಿ ವಿಲ್ ಬಿ ಕ್ಯೂರಿಯಸ್ ಅಲ್ವಾ? ಈ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಅನ್ನುವಂತಹ ಒಂದು ಪುಸ್ತಕದಲ್ಲಿ ವಿಲ್ಕಿನ್ಸನ್ ಮತ್ತು ಭಂಡಾರ್ಕರ್ ಅವರು ಈ ಕೆಳಗಿನ ಲಕ್ಷಣಗಳನ್ನ ವಿವರಿಸಿದ್ದಾರೆ. ಲೆಟ್ ಅಸ್ ಸಿ ವಾಟ್ ಆರ್ ದೆ ಇಂಡಿವಿಜುವಲಿ. ಇದು ವೈಜ್ಞಾನಿಕ ವಿಧಾನದ ಕೆಲವು ಲಕ್ಷಣಗಳು. ಈಗಾಗಲೇ ಹೇಳಿದಂತೆ ವಿಲ್ಕಿನ್ಸನ್ ಮತ್ತು ಭಂಡಾರ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ನಮೂದಿಸಿರುವಂತಹ ಕೆಲವು ಲಕ್ಷಣಗಳು ಇವೇನು? ಫಸ್ಟ್ ಒನ್ನು, ವಿಜ್ಞಾನ ಅನ್ನುವಂತಹದ್ದು ಅನುಭವಾತ್ಮಕ ಸಾಕ್ಷ್ಯಾಧಾರದ ಮೇಲೆ ಅವಲಂಬಿತವಾಗಿದೆ ಅನ್ನುವಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ರಿಲಯನ್ಸ್ ಆನ್ ಎಂಪಿರಿಕಲ್ ಎವಿಡೆನ್ಸ್. What is empirical evidence? Empirical evidence is the evidence that we get by following scientific methodologies. ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ನಾವು ಪಡ್ಕೊಂಡಿರುವಂತಹ ನಾಲೆಡ್ಜ್ ಅನ್ನ, ನಾವು ಪಡ್ಕೊಂಡಿರುವಂತಹ ಜ್ಞಾನವನ್ನ ವಿಮರ್ಶೆಗೆ ಒಳಪಡಿಸಿ ತಿಳ್ಕೊಳ್ಳೋದನ್ನ ಅನುಭವಾತ್ಮಕ ವಿಧಾನ ಅಂತ ಕರಿತೀವಿ. ಓಕೆ, ಸೊ ವಿಜ್ಞಾನ ಅನ್ನುವಂತಹದ್ದು ಅನುಭವಾತ್ಮಕ ಸಾಕ್ಷ್ಯಾಧಾರದ ಮೇಲೆ ಅವಲಂಬಿತವಾಗಿದೆ. ಇದು ಊಹೆಗಳಲ್ಲ. ಏನು ಅನುಭವಾತ್ಮಕ ಸಾಕ್ಷ್ಯಾಧಾರ ಅಂದ್ರೆ, ದೇರ್ ಆರ್ ಸರ್ಟನ್ ಸೈಂಟಿಫಿಕ್ ಮೆಥಡ್ಸ್. ಎಕ್ಸ್ಪೆರಿಮೆಂಟೇಷನ್ ಇರಬಹುದು, ಡಿಡಕ್ಷನ್, ಇಂಡಕ್ಷನ್, ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್ ಫಾರ್ ಸೋಷಿಯಲ್ ಸೈನ್ಸಸ್. ಈ ವೈಜ್ಞಾನಿಕ ವಿಧಾನಗಳಿಂದ ನಾವೇನು ಮಾಹಿತಿಯನ್ನ ಪಡ್ಕೊಂಡಿರ್ತೀವಿ ಅದರ ಒಂದು ಕ್ರೋಢೀಕೃತ ಅಂಶ ವಿಜ್ಞಾನ. ಇದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಏನು? ಅನುಭವಾತ್ಮಕ ಸಾಕ್ಷ್ಯಾಧಾರ. ವಿಜ್ಞಾನ ಯಾವಾಗ್ಲೂ ಅನುಭವಾತ್ಮಕ ಸಾಕ್ಷ್ಯಾಧಾರದ ಮೇಲೆ ಅವಲಂಬಿತವಾಗಿರುತ್ತೆ, ಅದರ ಮೇಲೆ ನಿಂತಿರುತ್ತೆ ಅನ್ನುವಂತಹದ್ದು. ರಿಲಯನ್ಸ್ ಆನ್ ಎಂಪಿರಿಕಲ್ ಎವಿಡೆನ್ಸ್. ಯೂಸ್ ಆಫ್ ರೆಲೆವೆಂಟ್ ಕಾನ್ಸೆಪ್ಟ್ಸ್. ದಿಸ್ ಇಸ್ ದ ಸೆಕೆಂಡ್ ಒನ್. ಸಮಂಜಸ ಪರಿಕಲ್ಪನೆಗಳ ಬಳಕೆ. ಪರಿಕಲ್ಪನೆಗಳು, ಕಾನ್ಸೆಪ್ಟ್ಸ್ ಅನ್ನೋದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸೈನ್ಸ್. ಭಾಷೆ, ನಾವು ತಿಳ್ಕೊಂಡಿರುವಂತಹ ಜ್ಞಾನವನ್ನ ಬೇರೆಯವರಿಗೆ ಕನ್ವೆ ಮಾಡೋದಕ್ಕೆ, ಬೇರೆಯವರಿಗೆ ಅದನ್ನ ತಿಳಿಸೋದಕ್ಕೆ ಬಳಸುವಂತಹ ಒಂದು ಭಾಷೆ ಏನಿದೆ, ಈ ಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಪದಗಳು ಬೇರೆ, ವೈಜ್ಞಾನಿಕವಾಗಿ ಬಳಸುವಂತಹ ಪದಗಳು ಬೇರೆ. ಈಗ ಫಾರ್ ಎಕ್ಸಾಂಪಲ್, ಸಮಾಜಶಾಸ್ತ್ರದಲ್ಲಿ ನಾವು ಸಮಾಜ, ಸಮುದಾಯ, ಸಮೂಹ, ಸಂಘಟನೆ ಇಂತಹ ಪದಗಳನ್ನ ಬಳಸ್ತೀವಿ. ಈ ಪದಗಳಿಗೆ ಸಮಾಜಶಾಸ್ತ್ರದಲ್ಲಿ ವಿಶಿಷ್ಟವಾದಂತಹ ಒಂದು ಅರ್ಥ ಇದೆ. ವಾಟ್ ಇಸ್ ಸೊಸೈಟಿ? Society has a particular definition in sociology. Defining those concepts is very important. ಇದು ನಾವು ದೈನಂದಿನ ಆಡು ಭಾಷೆಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಈ ಪರಿಕಲ್ಪನೆಗಳು. ಓಕೆ, ಈಗ ಫಾರ್ ಇನ್ಸ್ಟೆನ್ಸ್ ಕಲ್ಚರ್, ಸಂಸ್ಕೃತಿ ಅನ್ನುವಂತಹ ಪದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಬೇರೆ ಅರ್ಥ ಇದೆ ಮತ್ತೆ ಸಮಾಜಶಾಸ್ತ್ರದಲ್ಲಿ ಬೇರೆ ಅರ್ಥ ಇದೆ ಅನ್ನೋದು ನಿಮ್ಗೆ ಈಗಾಗಲೇ ತಿಳಿದಿರುತ್ತೆ ಅಲ್ವಾ? ಡೆಫಿನೇಷನ್ಸ್ ಗಳನ್ನ ನೋಡಿದಾಗ
we define certain words in a different manner. So when we are speaking about science, it's very important that these kind of concepts are defined properly. Moving on, the third important characteristic of science is ethical neutrality. ನೈತಿಕ ತಾಟಸ್ಥ್ಯ ನಿಷ್ಪಕ್ಷಪಾತತೆ. ನಿಷ್ಪಕ್ಷಪಾತತೆ ಅಂದ್ರೇನು? ಬೀಯಿಂಗ್ ನ್ಯೂಟ್ರಲ್. ಇದು ನನ್ನ ಪ್ರಿಫರೆನ್ಸು, ಇದು ನನ್ನ ಅಭಿಪ್ರಾಯ ಅನ್ನೋದ್ರಿಂದ ಹೊರಗೆ ಇದ್ದು ಯಾವುದೇ ಒಂದು ವಸ್ತು, ವಿಷಯ ಅಥವಾ ಪರಿಕಲ್ಪನೆಯನ್ನ, ಒಂದು ಸಂಗತಿಯನ್ನ ನಿಷ್ಪಕ್ಷಪಾತವಾಗಿ ಅನಲೈಸ್ ಮಾಡೋದು. ನ್ಯೂಟ್ರಲ್. ವಿ ಡು ನಾಟ್ ಲೆಟ್ ಅವರ್ ಇಂಡಿವಿಜುವಲ್ ಪ್ರಿಫರೆನ್ಸಸ್ ಕಮ್ ಇನ್ ಟು ಇಟ್. ಈಗ ನಾನು ಭಾಷೆ ಅಧ್ಯಯನ ಮಾಡ್ತಿದ್ದೀನಿ ಅಂದಾಗ, ಕನ್ನಡ ಭಾಷೆ ಅಂತ ಬಂದಾಗ, ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಬೇಕಾದ್ರೆ ನನ್ನ ಪರ್ಟಿಕ್ಯುಲರ್ ಪ್ರಿಫರೆನ್ಸ್ ಇಟ್ಬಿಟ್ಟು ದೂರ ಇಡಬೇಕು. ದಿಸ್ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್. ಯಾಕೆ? ಇದು ನನ್ನ ಮಾತೃಭಾಷೆ ಅನ್ನೋದಕ್ಕೋಸ್ಕರ ಐ ವಿಲ್ ಸೇ ದಿಸ್ ಇಸ್ ದ ಬೆಸ್ಟ್. ಹಾಗೆ ಮಾಡದೆ ಯಾವುದಾದ್ರೂ ಒಂದು ಅಧ್ಯಯನ ಮಾಡಬೇಕಾದ್ರೆ ನಿಷ್ಪಕ್ಷಪಾತತೆಯಿಂದ ಮಾಡಬೇಕು. ಯಾಕೆ ಇದು ಬೆಸ್ಟ್ ಅನ್ನೋದನ್ನ ವಿ ಶುಡ್ ಪ್ರೂವ್ ವಿತ್ ಫ್ಯಾಕ್ಟ್ಸ್. ಸಂಗತಿಗಳ ಮೂಲಕ ಅದನ್ನ ಪ್ರೂವ್ ಮಾಡಬೇಕೇ ಹೊರತು ನಮ್ಮ ವೈಯಕ್ತಿಕವಾದಂತಹ ನಂಬಿಕೆಗಳನ್ನ, ಮೌಲ್ಯಗಳನ್ನ ನಾವು ಮಾಡ್ತಿರುವಂತಹ ಸಂಶೋಧನೆಯಲ್ಲಿ ಸೇರಿಸಬಾರ್ದು. ಹಾಗಿದ್ದಾಗ ಅದು ವಿಜ್ಞಾನವಾಗಕ್ಕೆ ಸಾಧ್ಯ. ಇದು ವಿಜ್ಞಾನದ ಒಂದು ಬಹಳ ಮುಖ್ಯವಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ವಾಟ್ ಇಸ್ ಇಟ್? ಎಥಿಕಲ್ ನ್ಯೂಟ್ರಾಲಿಟಿ. ವಸ್ತುನಿಷ್ಠತೆಯ ಬದ್ಧತೆ, ಕಮಿಟ್ಮೆಂಟ್ ಟು ಆಬ್ಜೆಕ್ಟಿವಿಟಿ. ದಿಸ್ ಇಸ್ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಆಬ್ಜೆಕ್ಟಿವಿಟಿ. ಯಾವುದೇ ಒಂದು ವಿಷಯವನ್ನ ನಾವು ನೋಡಬೇಕಾದ್ರೆ ದೇರ್ ಆರ್ ಟೂ ಪರ್ಸ್ಪೆಕ್ಟಿವ್ಸ್ ಟು ಇಟ್, ದೇರ್ ಆರ್ ಟೂ ವ್ಯೂಸ್ ಟು ಇಟ್. ಒನ್ ಇಸ್ ಇನ್ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್, ದ ಅದರ್ ಇಸ್ ಆಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್. ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೇನು? ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಯಾವುದೋ ಒಂದು ವಸ್ತು ಅಥವಾ ವಿಚಾರ, ವ್ಯಕ್ತಿಯನ್ನ ನೋಡಿದಾಗ ಆ ವಸ್ತು, ವಿಚಾರ ಅಥವಾ ಸಂಗತಿಗೆ ನನ್ನ ಅಭಿಪ್ರಾಯವನ್ನು ಸೇರಿಸುವಂತಹದ್ದು ವ್ಯಕ್ತಿನಿಷ್ಠತೆ ಅಂತ ಕರಿತೀವಿ ನಾವು. ಈ ವ್ಯಕ್ತಿನಿಷ್ಠತೆಯಿಂದ ಏನಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್, ಯು ಆರ್ ಲುಕಿಂಗ್ ಎಟ್ ದಿಸ್ ಬುಕ್ ಅಂತ ಇಟ್ಕೊಳ್ಳಿ. ವೆನ್ ಯು ಲುಕ್ ಎಟ್ ದಿಸ್ ಬುಕ್, ವಾಟ್ ಯು ಸಿ ಈಸ್ ಡಿಫ್ರೆಂಟ್ ಅಂಡ್ ವಾಟ್ ಐ ಸಿ ಈಸ್ ಡಿಫ್ರೆಂಟ್. ನಿಮ್ಮ ಕಣ್ಣಿಗೆ ಕಾಣಿಸುವಂತಹದ್ದೇ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏಕೆಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ಸ್ಗಳು ಬೇರೆ. ನಾನು ನೋಡ್ತಿರೋ ಆಂಗಲ್ ಬೇರೆ, ನೀವು ನೋಡ್ತಿರುವಂತಹ ಆಂಗಲ್ ಬೇರೆ. ಸೊ ಹೀಗಾಗಿ ಸತ್ಯ ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯನೇ, ಈ ಕಡೆಯಿಂದ ಕಾಣಿಸುವಂತದ್ದು ಸತ್ಯ, ಈ ಕಡೆಯಿಂದ ಗೋಚರವಾಗುವಂತಹದ್ದು ಸತ್ಯ. ವಿಜ್ಞಾನದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ರೆಪ್ಲಿಕಬಿಲಿಟಿ. ನೀವು ಸಂಶೋಧನೆ ಮಾಡಿದ್ರು ಅದೇ ಉತ್ತರ ಸಿಗ್ಬೇಕು, ನಾನು ಸಂಶೋಧನೆ ಮಾಡಿದ್ರು ಅದೇ ಉತ್ತರ ಸಿಗ್ಬೇಕು. ಹೀಗೆ ಒಂದೇ ಉತ್ತರ ಸಿಗ್ಬೇಕಾದ್ರೆ ವ್ಯಕ್ತಿನಿಷ್ಠತೆ ಬರಬಾರ್ದು. ದೇರ್ ಶುಡ್ ಬಿ ನೋ ಸಬ್ಜೆಕ್ಟಿವಿಟಿ. ವಾಟ್ ಎವರ್ ವಿ ಆರ್ ಸೇಯಿಂಗ್ ಮಸ್ಟ್ ಬಿ ಆಬ್ಜೆಕ್ಟಿವ್. ನನಗೇನ್ ಕಣ್ಣು ಕಾಣಿಸ್ತಿದೆ ಅನ್ನುವಂತಹದನ್ನ ವಿವಿಧ ಆಯಾಮಗಳಿಂದ ತಿಳ್ಕೋಬೇಕಾಗತ್ತೆ. ವಿವಿಧ ಆಯಾಮಗಳಿಂದ ಒಂದು ವಿಷಯವನ್ನ ವ್ಯಕ್ತಿನಿಷ್ಠತೆ ಇಲ್ಲದೆ ಅಧ್ಯಯನ ಮಾಡಿದಾಗ ಅದನ್ನ ಬೇರೆ ಯಾರು ನೋಡಿದ್ರು ಅದೇ ರಿಸಲ್ಟ್ಸೇ ಬರುತ್ತೆ. ಹಾಗೆ ಬಂದಾಗ ಅದು ವಿಜ್ಞಾನವಾಗಕ್ಕೆ ಸಾಧ್ಯ, ಅದು ಸತ್ಯ ಸಂಗತಿ ಆಗತ್ತೆ. ಈ ವಸ್ತುನಿಷ್ಠತೆಗೆ ಬದ್ಧತೆ ಏನಿದೆ ಅದು ವಿಜ್ಞಾನದ ಮತ್ತೊಂದು ಬಹಳ ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್. ಜನರಾಲಿಟಿ, ಸಾಮಾನ್ಯತೆ. ನಾವು ಕಂಡುಕೊಂಡಿರುವಂತಹ ಜ್ಞಾನ ಏನಿದೆ ಅದು ಈ ಕ್ಷಣಕ್ಕೆ ಮಾತ್ರ ಸತ್ಯ, ಈ ಒಂದು ಸನ್ನಿವೇಶದಲ್ಲಿ ಮಾತ್ರ ಸತ್ಯ, ಇದರಿಂದ ಹೊರಗೆ ಬಂದ್ರೆ ಇಟ್ ಇಸ್ ನಾಟ್ ಅಪ್ಲಿಕಬಲ್ ಅಂದ್ರೆ ದಟ್ ಇಸ್ ನಾಟ್ ಸೈನ್ಸ್. whatever knowledge that you are finding, whatever knowledge that you get should be generalizable. ಅದನ್ನ ಸಾಮಾನ್ಯೀಕೃತಗೊಳಿಸೋದಕ್ಕೆ ಸಾಧ್ಯವಾಗಬೇಕು, ಸಾರ್ವತ್ರಿಕವಾದಂತಹ ಸತ್ಯಗಳಾಗಿರ್ಬೇಕು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೀಗೆ ಕಾಣಿಸುತ್ತೆ, ಈ ಒಂದು ಅಂಶಕ್ಕೆ ಮಾತ್ರ ಹೀಗಿದೆ ಅಂತಂದ್ರೆ ಅದು ವಿಜ್ಞಾನವಾಗಕ್ಕೆ ಸಾಧ್ಯವಾಗಲ್ಲ. ಸಾರ್ವತ್ರಿಕತೆಯನ್ನ ಸೂಚಿಸೋ ರೀತಿಯಲ್ಲಿದ್ದಾಗ ಮಾತ್ರ ಅದನ್ನ ನಾವು ಒಂದು ಸೈಂಟಿಫಿಕ್ ಪ್ರಿನ್ಸಿಪಲ್, ವೈಜ್ಞಾನಿಕ ತತ್ವ ಅಂತ ಕರೆಯಕ್ಕೆ ಸಾಧ್ಯ. ಕಾಲ, ದೇಶ, ಗಡಿ ಇದನ್ನೆಲ್ಲ ಮೀರಿ ಇದು ನಿಜ ಅಂತ ಹೇಳುವಂತಹ ಅಂಶಗಳು
ವಿಜ್ಞಾನದ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. This is another important aspect of science and very important characteristic. Prediction based on probability. What is prediction? Prediction is our ability to say what is going to happen in the future. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳುವಂತಹದ್ದು. ಭವಿಷ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕೈ ನೋಡಿ ಜಾತಕ ನೋಡಿ ಹೇಳುವಂತಹದ್ದಲ್ಲ. ವೈಜ್ಞಾನಿಕವಾಗಿ ಹಿಂದೆ ಇಂತಹ ಒಂದು ಘಟನೆಗಳು ಘಟಿಸಿದಾಗ ಇಂತಹ ಪರಿಣಾಮ ಉಂಟಾಗಿದೆ ಅಂತ ಸಂಭವನೀಯ ಭವಿಷ್ಯವನ್ನ ಹೇಳುವಂತಹದ್ದು ವಿಜ್ಞಾನದ ಒಂದು ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಬೇಸ್ಡ್ ಆನ್ ಫ್ಯಾಕ್ಟ್ಸ್, ಸತ್ಯ ಸಂಗತಿಗಳ ಆಧಾರದಲ್ಲಿ ಇದೆಲ್ಲ ಆಗಿದೆ. ಸೊ ಹಿಂದೆ ಮಳೆ ಬರ್ಬೇಕಾದ್ರೆ ಇದೆಲ್ಲ ಇತ್ತು. ದೀಸ್ ವರ್ ದಿ prerequisites that caused rain. So in every condition, if these prerequisites are met, then it will rain. ಮಳೆ ಬಂತು ಅಂದ್ರೆ ಇಟ್ಸ್ ನಾಟ್ ಮ್ಯಾಜಿಕ್ ಅಲ್ವಾ, ಅದೇನು ಮಾಯಾಜಾಲ ಅಲ್ಲ. ಇಟ್ಸ್ ನಾಟ್ ಸಮಥಿಂಗ್ ದಟ್ ಇಸ್ ಜಸ್ಟ್ ಹ್ಯಾಪನಿಂಗ್. ಮಳೆ ಬರಬೇಕಾದ್ರೆ ಕೆಲವು ಇಂಪಾರ್ಟೆಂಟ್ ಆದಂತಹ ಅಂಶಗಳು ಮೊದಲೇ ಘಟಿಸಿರುತ್ತೆ. ಟೆಂಪರೇಚರ್ ಇಷ್ಟಿತ್ತು, ಈ ತಾಪಮಾನದ ಉಷ್ಣತೆ ಹೆಚ್ಚಿರೋದ್ರಿಂದ ಮೋಡಗಳ ಒಂದು ಫಾರ್ಮೇಶನ್ ಆಗಿದೆ. ಆ ಮೋಡಗಳು ಇಷ್ಟು ಗಂಟೆಗಳಾದ್ಮೇಲೆ, ಇಷ್ಟು ವೆಯ್ಟ್ ಆದ್ಮೇಲೆ ಇಟ್ ಇಸ್ ಗೋಯಿಂಗ್ ಟು ಕಾಸ್ ರೈನ್ ಫಾಲ್ ಅನ್ನುವಂತಹದ್ದು ಇಸ್ ಅ ಸೈಂಟಿಫಿಕ್ ಫ್ಯಾಕ್ಟ್ ಅಲ್ವಾ. ಸೊ ಕಪ್ಪು ಮೋಡಗಳನ್ನ ನೋಡಿದಾಗ ವಿ ಕ್ಯಾನ್ ಟೆಲ್, ಓ ಇದು ಇಂಥ ರೀತಿಯಾದಂತಹ ಕ್ಲೌಡ್ಸ್, ಈ ಕ್ಲೌಡ್ಸ್ ಬಂದಾಗ ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಕಾಸ್ ರೈನ್ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬರಕ್ಕೆ ಸಾಧ್ಯ. ಒಂದು ಭವಿಷ್ಯವಾಣಿಯನ್ನ ಹೇಳೋದಕ್ಕೆ ಸಾಧ್ಯ. ಹೇಗೆ ಸಾಧ್ಯ ಇದು? ಬೇಸ್ಡ್ ಆನ್ ಪ್ರೀವಿಯಸ್ ಸ್ಟಡೀಸ್. ಈ ಹಿಂದೆ ಇಂತಹ ಒಂದು ಘಟನೆಗಳು ಇಂಥ ಒಂದು ಘಟನೆಗೆ ಕಾರಣವಾಗಿದೆ ಅನ್ನುವಂತಹ ಒಂದು ಅಬ್ಸರ್ವೇಷನ್ ನ ಮೂಲಕ ನಾವು ಫ್ಯೂಚರ್ ಅಲ್ಲಿ ಹೀಗಾಗತ್ತೆ ಅಂತ ಹೇಳ್ತೀವಿ. ದಟ್ ಇಸ್ ಪ್ರಿಡಿಕ್ಷನ್ ಬೇಸ್ಡ್ ಆನ್ ಪ್ರಾಬಬಿಲಿಟಿ. ಇದು ಸಹ ವಿಜ್ಞಾನದ ಒಂದು ಬಹಳ ಮುಖ್ಯವಾದಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿದೆ. ಅಂಡ್ ಫೈನಲಿ, ಮೆಥಡಾಲಜಿ ದಟ್ ಟೆಸ್ಟ್ಸ್ ಕನ್ಕ್ಲೂಷನ್ ಥ್ರೂ ರೆಪ್ಲಿಕೇಶನ್. Replicating a phenomenon is a very important characteristic of science. ಈಗಾಗಲೇ ಹೇಳಿರುವಂತೆ ನಿರ್ಣಯಗಳನ್ನ ಪುನರ್ ಪರೀಕ್ಷಿಸುವಂತಹ ಒಂದು ಎಬಿಲಿಟಿ ಸೈನ್ಸ್ ನ ಒಂದು ಇಂಪಾರ್ಟೆಂಟ್ ಹ್ಯಾಲ್ಮಾರ್ಕ್ ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಇದೊಂದು ಸತ್ಯ ಸಂಗತಿ. ನಾನು ಮಾಡಿರುವಂತಹ ಸಂಶೋಧನೆಯ ಪ್ರಕಾರ ಇಂತಹ ಒಂದು ಆಸ್ಪೆಕ್ಟ್ಸ್ ಇದ್ರೆ ಇಂತಹ ಒಂದು ನಿರ್ಣಯ ಬರುತ್ತೆ ಅನ್ನೋದನ್ನ ನಾನು ತಿಳಿಸ್ತಿದ್ದೀನಿ ಅಂದ್ರೆ, ಮತ್ತೆ ಯಾರು ಬೇಕಾದ್ರೂ ಅದೇ ಪರೀಕ್ಷೆಯನ್ನ ಮಾಡಿದಾಗ ಅವರಿಗೂ ಅದೇ ನಿರ್ಣಯಗಳು ಬರಬೇಕು. ಹಾಗೆ ಬಂದ್ರೆ ಅದನ್ನ ನಾವು ವಿಜ್ಞಾನ ಅಂತ ಕರಿಬಹುದಾಗಿದೆ. ಇಲ್ಲ ಅಂದ್ರೆ ಅದು ವಿಜ್ಞಾನ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಆಗುತ್ತೆ ಅಷ್ಟೇ. ಸೊ ನಿರ್ಣಯಗಳನ್ನ ಪುನರ್ ಪರೀಕ್ಷಿಸುವಂತಹ ಪದ್ಧತಿ is again another important characteristic of science. Thank you for listening. In this session, I have discussed about what is science and what are the different scientific methods. ಈ ಒಂದು ಸೆಷನ್ ಅಲ್ಲಿ ವಿಜ್ಞಾನ ಅಂದ್ರೆ ಏನು, ಮತ್ತೆ ವೈಜ್ಞಾನಿಕ ಪದ್ಧತಿ ಏನು, ವೈಜ್ಞಾನಿಕ ಪದ್ಧತಿಯ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. If you have any doubts or clarifications, please do drop in a message. Thank you. Happy learning.